ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಚೈತ್ರ ಶೆಟ್ಟಿ. ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದ್ಬಿಟ್ಟು 6 ತಿಂಗಳಿಂದ 1 ವರ್ಷ ಅಥವಾ ಅದಕ್ಕೆ ಮೇಲ್ಪಟ್ಟು ಮಕ್ಕಳ ವೆಯ್ಟ್ ಅನ್ನ ಯಾವ ರೀತಿ ಗೇನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು, ಮೊದಲಿಗೆ ನೀವು ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ಳಿ ಏನಂತ ಅಂದ್ರೆ, ಮಕ್ಕಳು ದಷ್ಟಪುಷ್ಟವಾಗಿ ಕಂಡ್ರೇನೆ ವೆಯ್ಟ್ ಗೇನು ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ವೇಳೆ ನಿಮ್ಮ ಮಗು ಸಪೂರ ಅಂತ ಅಂದ್ರೂ ಕೂಡ ವೆಯ್ಟ್ ಗೇನ್ ಚೆನ್ನಾಗಿದೆ, ಹಾಗೇನೆ ಮಗು ಚೆನ್ನಾಗಿ ಆಟ ಆಡ್ತಾ ಇದೆ, ಆಕ್ಟಿವ್ ಆಗಿದೆ, ಹಾಗೇನೆ ಮಗುಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಹೇಳಿದ್ದೀನಲ್ಲ, ಈಗ ಕೆಲವೊಂದು ಫುಡ್ ಅನ್ನ ಹೇಳ್ತೀನಿ, ಅದನ್ನ ಕೊಡ್ತಾ ಬನ್ನಿ. ಇದರಿಂದ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ. ಹಾಗೇನೆ ತುಂಬಾ ಒಳ್ಳೆ ರೀತಿಯ ಆರೋಗ್ಯವಂತ ಮಗುವನ್ನ ನೀವು ನೋಡ್ಬೋದು. ಆಯ್ತಾ? ಮೊದಲಿಗೆ ಏನ್ ಮಾಡಿ ಗೊತ್ತಾ, ಬಾಳೆಹಣ್ಣನ್ನ ಡೈಲಿ ಮಕ್ಕಳಿಗೆ ಕೊಡಬೇಕು. 1 ಇಲ್ಲ 2 ಬಾಳೆಹಣ್ಣು. ಪುಟ್ಟ ಬಾಳೆಹಣ್ಣಾದ್ರೆ ತುಂಬಾನೇ ಒಳ್ಳೆಯದು. ಯಾಕಂತಂದ್ರೆ ಮಕ್ಕಳಿಗೆ ಜೀರ್ಣಕ್ರಿಯೆ ಚೆನ್ನಾಗಾಯ್ತು ಅಂತ ಅಂದ್ರೆ ಮಕ್ಕಳು ವೆಯ್ಟ್ ಗೇನ್ ಚೆನ್ನಾಗಾಗುತ್ತೆ. ಯಾಕೆ ಗೊತ್ತಾ, ಹಸು ಅವ್ರಿಗೆ ಜಾಸ್ತಿ ಆಗುತ್ತೆ, ಅವ್ರು ಊಟ ಮಾಡ್ತಾರೆ. ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಅಂದ್ರೂ ಕೂಡ ಕೊಡ್ಬೇಕು. ಯಾಕೆ ಗೊತ್ತಾ, ಮಕ್ಕಳು ತುಂಬಾ ಆಟ ಆಡ್ತಾರೆ, ಅವರಿಗೆ ಬೇಗನೆ ಅದೆಲ್ಲ ಜೀರ್ಣ ಆಗಿ ಹೋಗುತ್ತೆ. ಹಾಗಾಗಿ ಮಕ್ಕಳಿಗೆ ನಾವು ಫುಡ್ ಕೊಡ್ಬೇಕಾಗತ್ತೆ. 1 ಬಾಳೆಹಣ್ಣು ಕೊಡಿ. ಇನ್ನೊಂದೇನಂತ ಅಂದ್ರೆ, ಮಕ್ಕಳಿಗೆ ಮೊಟ್ಟೆ ಕೊಡಿ. ದಿನಕ್ಕೆ 1 ಮೊಟ್ಟೆನ ಕೊಡ್ತಾ ಬನ್ನಿ. 6 ಮಂತ್ ಒಂದು 7 ಮಂತ್ ಇಂದ ಸ್ಟಾರ್ಟ್ ಮಾಡಿ. 6 ಮಂತ್ ಸ್ಟಾರ್ಟಿಂಗ್ ಇಂದ ಮಕ್ಕಳು ರಿಜೆಕ್ಟ್ ಮಾಡಬಹುದು. ಮೊಟ್ಟೆಯಲ್ಲೂ ಕೂಡ ಪ್ರೋಟೀನ್ ಚೆನ್ನಾಗಿರೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ, ಅದು ನಿಮ್ಮ ಮಕ್ಕಳ ಬುದ್ಧಿ ಬೆಳವಣಿಗೆಗೂ ಕೂಡ ಯೂಸ್ಫುಲ್ ಆಗುತ್ತೆ, ಮೆದುಳಿನ ಬೆಳವಣಿಗೆಗೂ ತುಂಬಾ ಒಳ್ಳೆಯದು, ಹಾಗೇನೆ ವೆಯ್ಟ್ ಗೇನ್ ಆಗೋದಕ್ಕೂ ಕೂಡ ತುಂಬಾನೇ ಯೂಸ್ಫುಲ್ ಆಗುತ್ತೆ. ನಂಗೆ ಏನಾಗ್ತಾ ಇದೆ ಗೊತ್ತಾ, ನಂದು ಮಾತು ತುಂಬಾ ಸ್ಪೀಡ್ ಇದೆ ಅಂತ ಹೇಳ್ತಾರೆ ನನಗೆ, ಬಟ್ ಅದು ಸ್ಲೋ ಡೌನ್ ಮಾಡೋದಕ್ಕೆ ಹೋದಾಗ ನನಗೆ ಏನ್ ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಸಾರಿ, ಅದಕ್ಕೋಸ್ಕರ ಆಗೋದಿಲ್ಲ ನನ್ನ ಹತ್ರ. ನಾನು ಮಾತಾಡೋದು ಸ್ವಲ್ಪ ಸ್ಪೀಡ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಯ್ತಾ? ರಾಗಿ ಸರಿನ ಕೊಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಮಕ್ಕಳಿಗೆ 7 ಮಂತ್ ಸ್ಟಾರ್ಟ್ ಆಯ್ತಾ, ರಾಗಿ ಸರಿನ ಕೊಡ್ತಾ ಬನ್ನಿ, ಏನೂ ಆಗೋದಿಲ್ಲ. ರಾಗಿ ಸರಿ ಯಾವ ರೀತಿ ನಿಮ್ಗೆ ಬೇಕು ಅಂತ ಅಂದ್ರೆ ನನಗೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಯಾಕಂತಂದ್ರೆ ರಾಗಿ ಸರಿ ಕೂಡ ಒಬ್ರೊಬ್ರು ಒಂದೊಂದ್ ತರ ಮಾಡ್ತಾರೆ. ನನ್ನ ವೇಯಲ್ಲಿ ನಾನು ಮಾಡ್ತೀನಿ, ಹಾಗೆ ಅವ್ರವ್ರ ವೇಯಲ್ಲಿ ಅವ್ರವ್ರು ಮಾಡ್ತಾರೆ. ರಾಗಿ ಸರಿನ ಮಕ್ಕಳಿಗೆ 1 ಹೊತ್ತು ಇಲ್ಲ 2 ಹೊತ್ತು ಕೊಟ್ಟರು ಏನೂ ಆಗೋದಿಲ್ಲ. ರಾಗಿ ಸರಿ ಮಕ್ಕಳಿಗೆ ತುಂಬಾನೇ ಒಳ್ಳೆಯದು, ಅದನ್ನ ಕೊಡ್ತಾನೆ ಬನ್ನಿ. ಹಾಗೇನೆ ಫ್ರೂಟ್ ಅಲ್ಲಿ ಪಪ್ಪಾಯ ಕೊಡಿ. ಪಪ್ಪಾಯನು ಕೂಡ ತುಂಬಾ ಒಳ್ಳೆಯದು, ಮಕ್ಕಳ ಜೀರ್ಣಕ್ರಿಯೆಗೆ ತುಂಬಾನೇ ಒಳ್ಳೆಯದು, ಸ್ಕಿನ್ಗೆ ಒಳ್ಳೆಯದು, ಓವರ್ ಆಲ್ ಮಕ್ಕಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಹಾಗೇನೆ ಆಪಲ್ ಕೊಡಿ ಮಕ್ಕಳಿಗೆ. ನೀವು ಏನೇ ಕೊಡ್ತಿರೋ ಅದನ್ನ ನೀರಲ್ಲಿ ಹಾಕಿ ಬೇಯಿಸಿ ಕೊಡಬೇಡಿ. ಏನ್ ಮಾಡಿ ಅಂತ ಅಂದ್ರೆ, ಒಂದು ಸ್ಟೀಮರ್ ತಗೊಳ್ಳಿ, ಸ್ಟೀಮರ್ ಸಿಗುತ್ತಲ್ವಾ, ಅದರಲ್ಲಿ ಬೇಯಿಸ್ಬಿಟ್ಟು ಮಕ್ಕಳಿಗೆ ಕೊಡಿ. ಇನ್ನು ಡ್ರೈ ಫ್ರೂಟ್ಸ್ ಇರುತ್ತಲ್ವಾ, ಅದನ್ನ ಮಕ್ಕಳಿಗೆ ಯಾವ ರೀತಿ ಕೊಡ್ಬೇಕು ಅಂತ ಕೇಳಿದ್ರೆ, ಅದನ್ನ ಪೌಡರ್ ಮಾಡಿಬಿಟ್ಟು ಕೊಡಿ. ಇಲ್ಲ ಅಂತಂದ್ರೆ ಈ ಬಾದಾಮಿ ಇರುತ್ತಲ್ಲ, ಅದನ್ನ ಮುಂಚಿಂದೆನ ನೆನೆ ಹಾಕಿಬಿಟ್ಟು ಅದರ ಸಿಪ್ಪೆಯನ್ನೆಲ್ಲ ತೆಗೆದ್ಬಿಟ್ಟು ನೀವು ರಾಗಿ ಸರಿ ಮಾಡ್ತೀರಾ, ರಾಗಿ ಸರಿ ಹಾಕಿ ಕೊಡಿ. ಅಂದ್ರೆ ಅದನ್ನ ಚೆನ್ನಾಗಿ ಮಿಕ್ಸಿ ಮಾಡಿ ರಾಗಿ ಸರಿ ಹಾಕಿ ಕೊಡಿ. ಹಾಗೇನೆ ನೀವು ಏನ್ ಮಾಡ್ತೀರಾ ಅದಕ್ಕೆ ಅದನ್ನ ಮಿಕ್ಸ್ ಮಾಡಿ ಕೊಡಿ. ಇದರಿಂದನೂ ಕೂಡ ಮಕ್ಕಳ ವೆಯ್ಟ್ ಗೇನಿಗೆ ತುಂಬಾನೇ ಚೆನ್ನಾಗಾಗತ್ತೆ. ಮಕ್ಕಳ ವೆಯ್ಟ್ ಗೇನಿಗೂ ಹಾಗೆ ಮೆದುಳು ಬೆಳವಣಿಗೆ, ಅಂದ್ರೆ ಮಕ್ಕಳು ತುಂಬಾ ಆಕ್ಟಿವ್ ಆಗಿರ್ತಾರಲ್ವಾ, ಅದಕ್ಕೆಲ್ಲ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಹಾಗೇನೆ ವಾಲ್ನೆಟ್ ಕೂಡ ಆಫ್ಟರ್ 7 ಮಂತ್ ಆದ್ಮೇಲೆ ವಾಲ್ನೆಟ್ ಅನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ. ಗೋಡಂಬಿ ಇರುತ್ತಲ್ಲ, ಅದನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲವನ್ನೂ ಕೂಡ ಸ್ವಲ್ಪ ಸ್ವಲ್ಪ ಕೊಟ್ರೆ ಸರಿ. ತುಂಬಾ ನನ್ನ ಮಗಳು ಒಂದೇ ಸಲ ವೆಯ್ಟ್ ಗೈನ್ ಆಗ್ಬೇಕು, ಇಲ್ಲ ನನ್ನ ಮಗ ಒಂದೇ ಸಲ ವೆಯ್ಟ್ ಗೈನ್ ಆಗ್ಬೇಕು ಅಂತ ಹೇಳಿ ತುಂಬಾ ಕೊಡೋದಕ್ಕೆ ಹೋಗ್ಬೇಡಿ, ನೋಡ್ಕೊಂಡು ಕೊಡಿ. ಆಯ್ತಾ? ನಿಮ್ಮ ಮಗುವಿಗೆ ನೀವು ಏನ್ ಕೊಡ್ತೀರಾ ಅದರಲ್ಲಿ ಅನ್ನ ಕೊಡಿ. ಅನ್ನನ ಈಗ ನೀವು ಅಂದ್ರೆ ಬೆಳಿ ಅಕ್ಕಿ ಊಟ ಮಾಡ್ತೀರಾ ಅಂದ್ರೆ ಅದನ್ನೇ ಕೊಡಿ. ನಮ್ಮ ಸೈಡ್ ಎಲ್ಲ ನಾವು ಕೊಚ್ಚಕ್ಕಿ ಅಂತ ಊಟ ಮಾಡ್ತೀವಿ, ಅದನ್ನ ನನ್ನ ಪಾಪು ಕೊಡ್ತಾ ಇದ್ದೆ. ಸೊ ನೀವು ಅದನ್ನೇ ಕೊಡ್ಬಹುದು. ಊಟನ ಮಿಸ್ ಮಾಡಕ್ ಹೋಗ್ಬೇಡಿ. 1 ಹೊತ್ತಿಗೆ ಮಕ್ಕಳಿಗೆ ಅನ್ನ ಕೊಡಿ. ಇದರಿಂದನೂ ಕೂಡ ಮಕ್ಕಳು ತುಂಬಾ ಚೆನ್ನಾಗಿ ವೆಯ್ಟ್ ಗೈನ್ ಆಗ್ತಾರೆ. ಹಾಗೇನೆ ವ್ಯಾಕ್ಸಿನೇಷನ್ ಇರುತ್ತಲ್ವಾ, ಅದನ್ನ ತಪ್ಪದೆ ಹಾಕಿಸ್ಕೊಳ್ಳಿ. ಇದರಿಂದನೂ ಕೂಡ ಮಕ್ಕಳು ವೆಯ್ಟ್ ಗೇನ್ ಆಗ್ತಾರೆ. ಮತ್ತೆ ಬ್ರೆಸ್ಟ್ ಫೀಡಿಂಗ್ ಅದನ್ನ ಚೆನ್ನಾಗಿ ಮಾಡಿಸಿ. ಈ ಸೊಪ್ಪುಗಳಲ್ಲಿ ಪಾಲಕ್ ಸೊಪ್ಪನ್ನ ಕೊಡಿ. ಪಾಲಕ್ ಸೊಪ್ಪು ತುಂಬಾ ಚೆನ್ನಾಗಿ, ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ. ಇದು ನಿಮ್ಮ ಮಕ್ಕಳ ಮೂಳೆ ಬೆಳವಣಿಗೆಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಹಾಗೇನೆ ಸ್ವೀಟ್ ಪೊಟೇಟೊ, ಗೆಣಸು ಇರುತ್ತಲ್ಲ, ಅದನ್ನ ಕೊಡಿ. ಅದು ಕೂಡ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳೇನಾದ್ರೂ ನೀವು ಹಾಗೆ ಕೊಟ್ಟಾಗ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ರೆ, ಸ್ವಲ್ಪ ಹಾಲು ಹಾಕ್ಬಿಟ್ಟು ಅದನ್ನ ಸ್ಮ್ಯಾಶ್ ಮಾಡಿ ಕೊಡಿ. ನಿಜವಾಗ್ಲೂ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗೇನೆ ಪೊಟೇಟೊ ಇರುತ್ತಲ್ಲ, ಬಟಾಟೆನೂ ಹಾಗೆ ಬೇಯಿಸ್ಬಿಟ್ಟು ಅದನ್ನು ಕೂಡ ಅನ್ನ ಜೊತೆಗೆ ಮಿಕ್ಸ್ ಮಾಡಿ ಕೊಡಿ. ನೀವು ಅನ್ನ ಕೊಡ್ತೀರಲ್ಲ, ಬರೀ ಅನ್ನ ಹಾಲು ಉಪ್ಪು ಹಾಕಿ ಕೊಡೋದಕ್ಕೆ ಹೋಗಬೇಡಿ. ಅದ್ರ ಜೊತೆಗೆ ಏನಾದರೂ ತರಕಾರಿಯನ್ನ ಸೇರಿಸಿ. ಕ್ಯಾರೆಟ್ ಇರ್ಬೋದು, ಕ್ಯಾರೆಟ್ ಅಂತೂ ತುಂಬಾನೇ ಒಳ್ಳೇದು ಮಕ್ಕಳಿಗೆ. ಆದಷ್ಟು ಕ್ಯಾರೆಟ್ ಅನ್ನ ಕೊಡಿ. ಕ್ಯಾರೆಟ್ ಅನ್ನ ನೀರಲ್ಲಿನೇ ಬೇಯಿಸಿ ಕೊಡಿ. ಮತ್ತೆ ಇನ್ನೊಂದು, ಮಕ್ಕಳಿಗೆ ಬೇಳೆಯನ್ನ ಕೊಡಿ. ಬೇಳೆ ಕೂಡ ತುಂಬಾನೇ ಒಳ್ಳೆಯದು. ಯಾಕಂತಂದ್ರೆ ಬೇಳೆ ಮಕ್ಕಳ
ವೆಯ್ಟ್ ಗೇನ್ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಬೇಳೆನ ಯಾವ ರೀತಿ ಕೊಡಬೇಕು ಅಂತಂದ್ರೆ ಕಿಚಡಿ ಫಾರ್ಮ್ ಅಲ್ಲಿ ಕೊಡ್ಬಹುದು. ಹೆಸರು ಬೇಳೆ ಇರುತ್ತಲ್ಲ ಅದನ್ನು ಕೂಡ ಕೊಡ್ಬಹುದು, ಹಾಗೇನೆ ತೊಗರಿ ಬೇಳೆನೂ ಕೊಡ್ಬಹುದು. ಸೊ ನೋಡ್ಕೊಂಡು ಕೊಡಿ. ಒಂದು ಸ್ವಲ್ಪ ಒಂದು 1/2 ಸ್ಪೂನು 1 ಸ್ಪೂನು ಈ ರೀತಿ ನೆನೆಸಿಟ್ಟು ಅದನ್ನ ಕಿಚಡಿ ಫಾರ್ಮ್ ಅಲ್ಲಿ ಮಾಡಿ ಕೊಡಿ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಅದ್ರ ಜೊತೆ ಸೊಪ್ಪೆಲ್ಲ ಹಾಕಿ ನೀವು ಕೊಟ್ಟಾಗ ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ಬೇಕು ಆ ರೀತಿಯಾಗಿ ಮಾಡಿಕೊಡಿ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ತುಪ್ಪ, ದನದ ತುಪ್ಪ ಇರುತ್ತೆ ನೋಡಿ, ಇದು ತುಂಬಾನೇ ಒಳ್ಳೇದು. ಮಕ್ಕಳಿಗೆ ಅಟ್ಲೀಸ್ಟ್ 1 ಸ್ಪೂನಿಂದ ಕೊಡಿ, ಏನೂ ಆಗೋದಿಲ್ಲ. ಈಗ ನೀವು ರಾಗಿ ಸರಿ ಮಾಡ್ತೀರಾ ಅಂತಂದ್ರೆ ರಾಗಿ ಸರಿ ಆದ್ಮೇಲೆ ಎಂಡಲ್ಲಿ 1 ಸ್ಪೂನ್ ಹಾಕಿ ಕೊಡಿ, ಅನ್ನಕ್ಕೆ 1 ಸ್ಪೂನ್ ಹಾಕಿ ಕೊಡಿ. ಈ ತರ ಎಲ್ಲ ಕೊಡಿ, ತುಂಬಾ ಚೆನ್ನಾಗಿ ಮಕ್ಕಳು ವೆಯ್ಟ್ ಗೈನ್ ಆಗ್ತಾರೆ. ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಮಕ್ಕಳು ತುಂಬಾ ಆಕ್ಟಿವ್ ಇದ್ದಾರೆ. ಹಾಗೇನೆ ನಾನು ಹೇಳಿದ್ದೀನಲ್ವಾ, ಮಕ್ಕಳು ಗೈನ್ ಚೆನ್ನಾಗಿದೆ, ಬಟ್ ನೋಡೋದಕ್ಕೆ ದಷ್ಟಪುಷ್ಟ ಆಗಿಲ್ಲ ಅಂತಂದ್ರೆ ನೀವೇನು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಏನಾದರೂ ಕ್ವೆರೀಸ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ಶುಭ ದಿನ.